ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ಜನ ಬಹಳ ದುಃಖದಿಂದ ಇದ್ದಾರೆ. ನನ್ನಲ್ಲಿ ಮಾತಾಡಿದ್ರು ಮುನ್ನೆ ನನ್ನ ಮತ್ತು ಅರ್ಷಂದು ಒಂದೇ ವಾರಲ್ಲಿ ಮದುವೆ ಆಗುದು, ಒಟ್ಟಿಗೆ ಮದುವೆ ಆಗುದು. ಆಂಟಿ ನಾನು ಯಾವಾಗ ಬರ್ತೀರಿ ನೀವು ನಮ್ಮ ಮನೆಗೆ? ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಹತ್ಯೆಗೀಡಾದ ಯುವತಿ ಲಾವಣ್ಯ ಅಂತ್ಯಕ್ರಿಯೆ ಕುಟುಂಬದವರ ಬಂಧು ಬಳಗ ಮತ್ತು ಊರಿನವರ ದುಃಖತಪ್ತ ವಾತಾವರಣದಲ್ಲಿ ಶುಕ್ರವಾರ ನಡೆಯಿತು. ಬಡ ಕೃಷಿ ಕುಟುಂಬದ ಕನಸಾಗಿದ್ರು ಲಾವಣ್ಯ. ಮನೆಯವರ ಆಶಾಕಿರಣವಾಗಿದ್ರು, ಆಧಾರ ಸ್ತಂಭವಾಗಿದ್ರು. ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಈ ಪ್ರತಿಭೆಯ ಬಾಳಿನ ಪಯಣ ಪಾಗಲ್ ಪ್ರೇಮಿಯಿಂದಾಗಿ ಮಧ್ಯದಲ್ಲೇ ಕೊನೆಗೊಂಡಿತು. ಅದೊಂದು ಬದುಕಿನ ಪಯಣ ದುರಂತದಲ್ಲಿ ಅಂತ್ಯಗೊಂಡ ಘಟನೆ. ಶುಕ್ರವಾರ ಲಾವಣ್ಯ ಅವರ ಅಂತ್ಯಕ್ರಿಯೆ ಸಂದರ್ಭ ಕುಟುಂಬದವರ ಆಕ್ರಂದನ ಕಂಡು ಗ್ರಾಮದ ಜನರ ಕಣ್ಣಲ್ಲೂ ನೀರು ತುಂಬಿತ್ತು. ಲಾವಣ್ಯಳ ಪಾರ್ಥಿವ ಶರೀರ ಮನೆಗೆ ತಲುಪ್ತಾ ಇದ್ದಂತೆ ತಂದೆ ಬಾಳಪ್ಪ ಗೌಡ ಅವರು ಮಗಳು ಪ್ರೀತಿ ಪ್ರೀತಿ ಎಂದು ಗೋಳಿಡ್ತಾ ಕಣ್ಣೀರಿಟ್ಟ ದೃಶ್ಯ ಅಲ್ಲಿದ್ದ ಪ್ರತಿಯೊಬ್ಬರ ಮನ ಕಲುಕುವಂತಿತ್ತು. ತಮ್ಮ ಮುದ್ದಿನ ಮಗಳನ್ನ ಕಳೆದುಕೊಂಡ ನೋವನ್ನ ತಡೆಯೋದಕ್ಕಾಗದೆ ಕುಟುಂಬದವರು ಹಾಗೂ ಬಂಧುಗಳು ಬಿಕ್ಕಿ ಬಿಕ್ಕಿ ಅದ್ರು. ತಾಯಿ ರೂಪ ಅವರು ಮಗಳ ಪಾರ್ಥಿವ ಶರೀರವನ್ನ ಕಂಡು ಕೆಲ ಹೊತ್ತು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದ್ರು. ಬಳಿಕ ಮನೆಗೆ ಆಗಮಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಅವರ ಕೈ ಹಿಡಿದು ಧೈರ್ಯ ಹೇಳುತ್ತಾ ಮನೆಯೊಳಗೆ ಕರೆದೊಯ್ತಾ ಇದ್ದ ವೇಳೆ ನನ್ನ ಮಗಳನ್ನ ಕೊಂದ ಪಾಪಿಯನ್ನ ಯಾವಾಗ ಕೊಲ್ಲುತ್ತೀರಿ ಎಂದು ಕಣ್ಣೀರಿನ ನಡುವೆ ಪ್ರಶ್ನೆ ಮಾಡಿದ ತಕ್ಷಣ ಅಲ್ಲಿದ್ದವರ ಕಣ್ಣು ಕೂಡ ತೇವಗೊಂಡಿತು. ಬಾಳಪ್ಪಗೌಡ ಮತ್ತು ರೂಪಾ ದಂಪತಿಗೆ 3 ಹೆಣ್ಣು ಮಕ್ಕಳು. ಅವರಲ್ಲಿ ಲಾವಣ್ಯ ಕಿರಿಯವಳು. ಬಡ ಕೃಷಿ ಕುಟುಂಬದಲ್ಲಿ ಬೆಳೆದ ಲಾವಣ್ಯ ಉತ್ತಮ ಶಿಕ್ಷಣ ಪಡೆದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕೆಂಬ ಕನಸಿನಿಂದ ಪುತ್ತೂರಿನಲ್ಲಿ ನರ್ಸಿಂಗ್ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಕಳೆದ 3 ತಿಂಗಳಿನಿಂದ ಕಲ್ಲಡ್ಕದ ಖಾಸಗಿ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅವರ ಹಿರಿಯ ಅಕ್ಕ ಅದೇ ಆಸ್ಪತ್ರೆಯ ಮೆಡಿಕಲ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ, 2ನೇ ಅಕ್ಕ ಉಪ್ಪಿನಂಗಡಿಯ ಬೇಕರಿಯೊಂದರಲ್ಲಿ ಉದ್ಯೋಗದಲ್ಲಿದ್ದಾರೆ. ಕುಟುಂಬದ ಆಧಾರವಾಗಿ ಪೋಷಕರಿಗೆ ಆಸರೆಯಾಗಬೇಕಾಗಿದ್ದ ಲಾವಣ್ಯಳ ಬದುಕು ಹೀಗೆ ಅರ್ಥದಲ್ಲೇ ಕೊನೆಗೊಂಡಿರೋದು ಕುಟುಂಬದ ಕನಸುಗಳನ್ನೇ ನುಚ್ಚುನೂರಾಗಿಸಿದೆ. ಸದಾ ನಗು ನಗುತ್ತಾ ಎಲ್ಲರೊಂದಿಗೆ ಬೆರಿತಾ ಇದ್ದ ಮಗಳ ನಗು ಇಂದು ಮನೆಯ ಗೋಡೆಗಳಲ್ಲಷ್ಟೇ ಪ್ರತಿಧ್ವನಿಸ್ತಾ ಇದೆ. ಆಕೆಯ ನೆನಪುಗಳು ಮಾತ್ರ ಕುಟುಂಬದ ಕಣ್ಣೀರಿನೊಂದಿಗೆ ಉಳಿದಿದೆ. ಲಾವಣ್ಯಳ ಸಾವಿನ ನೋವು ಕೇವಲ ಒಂದು ಕುಟುಂಬಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದ್ದು, ಇಂತಹ ಅಮಾನವೀಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅನ್ನೋ ಒತ್ತಾಯ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಏಕಮುಖ ಪ್ರೇಮವೊಂದು ಓರ್ವ ಯುವತಿಯ ಪ್ರಾಣಹರಣ ಮಾಡಿದ್ದು ಮಾತ್ರವಲ್ಲ, ಕುಟುಂಬದ ನೆಮ್ಮದಿಯನ್ನ ಕದಡಿದೆ. ಮಕ್ಕಳ ಸಾವಿನ ಶೋಕ ನಿರಂತರ ಎನ್ನುತ್ತಾರೆ. ಲಾವಣ್ಯರ ತಂದೆ ತಾಯಿಗೆ ಮಗಳು ಸದಾ ನೆನಪಾಗಿ ಕಾಡುತ್ತಾರೆ. ಲಾವಣ್ಯ ಉಸಿರು ಚೆಲ್ಲುವಾಗ ಆಕೆಯ ಮನದಲ್ಲಿ ಮೂಡಿದ ಭಾವನೆಗಳೇನು ಎಂಬುದನ್ನು ಓದೋದಕ್ಕೆ ನಮ್ಮ ನ್ಯಾಯಾಲಯಗಳಿಗೆ ಸಾಧ್ಯವಾಗದೇ ಇರಬಹುದು. ಆದರೆ ಸಹವರ್ತಿಗಳಿಗೆ ಬದುಕಿನ ಪುಟಗಳ ನೋವು ದೀರ್ಘಕಾಲ ಕಾಡುತ್ತದೆ ಅನ್ನೋದಂತೂ ಸತ್ಯ. ನಿಮ್ಮ ಮಗಳು ಹರ್ಷನ ಕ್ಲಾಸ್ಮೇಟ್ ಲಾವಣ್ಯ ಜೊತೆಯಾಗಿ ಇದ್ದರು. ಕ್ಲಾಸ್ಮೇಟ್ ಅಂತಾದ್ಮೇಲೆ ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ರು. ಹರ್ಷನ ಅಮ್ಮ ಬೇರೆ ಅಲ್ಲ, ಅವಳ ಅಮ್ಮ ಬೇರೆ ಅಲ್ಲ. ನಿಮ್ಮನ್ನು ಕೂಡ ತಾಯಿ ಅಂತ ಅವಳು ಪ್ರೀತಿ ಮಾಡ್ತಾಯಿದ್ಲು. ಹೇಗೆ ಅಮ್ಮ ಲಾವಣ್ಯ, ಏನಿಸ್ತು? ನಮಗೆ ಒಳ್ಳೆ ಹುಡುಗಿ ಆಗಿದ್ಲು, ನನ್ನ ಮಗಳೇ ಆಗಿದ್ಲು. ನನ್ನಲ್ಲಿ ಮಾತಾಡಿದ್ಲು ಮುನ್ನೆ ನಂದು ಮತ್ತು ಅರ್ಷಂದು ಒಂದೇ ವಾರಲ್ಲಿ ಮದುವೆ ಆಗೋದು, ಒಟ್ಟಿಗೆ ಮದುವೆ ಆಗೋದು. ಆಂಟಿ ನಾನು ಯಾವಾಗ ಬರ್ತೀರಿ ನೀವು ನಮ್ಮ ಮನೆಗೆ ಅಂತ ನನ್ನ ಮಗಳಾಗಿ ಪ್ರೀತಿ ಇದ್ಲು, ನನ್ನ ಒಟ್ಟಿಗಿದ್ಲು. ಯಾವಾಗಾದ್ರೂ ಮಾತಾಡಿದರೆ ಗಂಟೆಗಟ್ಟಲೆ ಮಾತಾಡ್ತಿದ್ಲು. ನಿಮ್ಮ ಮಗಳದ್ದು ಮತ್ತು ಅವಳದ್ದು ಒಟ್ಟಿಗೆ ಮದುವೆ ಆಗಬೇಕು, ಒಂದೇ ಹಾಲಲ್ಲಿ ಮದುವೆ ಆಗಬೇಕು ನಮ್ದು ಆಂಟಿ. ಅದೇ ನಾನು ಹೇಳಿದೆ, ಒಂದೇ ಖರ್ಚಲ್ಲಿ ಆಗ್ತದಲ್ಲ ಮಗ ಅಂತ ಹೇಳಿದೆ. ಎಂಥದಾದ್ರೂ ತಮಾಷೆ ಮಾತಾಡ್ತಿದ್ರು. ನಿಮ್ಮ ಮನೆಯಲ್ಲಿ ಅಮ್ಮ? ನಮ್ಮದು ಸುಶೀಲಾ ಹೋಗ್ತಾ ಬರ್ತಾ ಇದ್ಲು ನಮ್ಮ ಮನೆಗೆ. ಒಂದು ದಿವಸ ಬಂದವರು ಒಂದು 5 ದಿವಸ ಇದ್ಲು. ಮತ್ತೊಂದು ದಿವಸ ಅಕ್ಕ ತಂಗಿ ಬಂದರು. ಮತ್ತೊಂದು ದಿವಸ ಅವರು ನೇಮಕ್ಕೆ ಕೋಲಕ್ಕೆ ಬಂದರು. ಮನೆಗೆ ಅಪ್ಪ ಅಮ್ಮ ರಿಕ್ಷಾ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ನನ್ನ ಗಂಡ ಸಹ ಬಂದಿದ್ದಾರೆ. ಇಲ್ಲಿಗೆ ಮದುವೆಗೆ ಬಂದರು, ಕೋಲಕ್ಕೆಲ್ಲ ಬಂದರು.
ನಾವು ಅಷ್ಟು ಕ್ಲೋಸ್ ಆದ್ವಿ. ಇವೆಲ್ಲ ಫ್ರೆಂಡಾಗಿ ನಮ್ಮ ಮಗಳಾಗಿ ಇದ್ಲು ಅವಳು. ಒಳ್ಳೆ ಹುಡುಗಿ, ಇನ್ನಿಲ್ಲಲ್ಲ ನಮಗೆ ಮಾತಾಡಲಿಕ್ಕೆ. ಫೋನೆಲ್ಲ ಮಾತಾಡ್ತಾ ಇರ್ತಿದ್ಲು. ನಿನ್ನೆ ಸುದ್ದಿ ಕೇಳುವಾಗ ಏನಾಯ್ತು? ಎಂತ ಹೇಳುದು ಮೇಡಮ್. ನಿಮಗೂ ಒಂದು ಹೆಣ್ಣು ಮಗಳಿದ್ದಾಳೆ, ಎಷ್ಟು ಸುರಕ್ಷತೆ? ನಮಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಎಷ್ಟು ಸುರಕ್ಷತೆ? ಇನ್ನು ಮಕ್ಕಳನ್ನು ಹೇಗೆ ಹೊರಗಡೆ ಬಿಡೋದು? ಒಟ್ಟಿಗೆ ಕಲಿತದ್ದು. ಇವಳು ಬೆಂಗಳೂರಲ್ಲಿ ವಿಕ್ಟೋರಿಯಲ್ಲಿ BSc ನರ್ಸಿಂಗ್ ಮಾಡ್ತಾ ಇದ್ದಾಳೆ. ಅವಳು ಜನರಲ್ ನರ್ಸಿಂಗ್ ಮಾಡಿದ್ಲು. ಆದರೂ ಫೋನು ಮೆಸೇಜ್ ಎಲ್ಲ ಇರ್ತಿದ್ರು. ನನಗೆ ಸಹ 3 ಹೆಣ್ಣು ಮಕ್ಕಳು. ಇವಳು ದೊಡ್ಡವಳು. ಹೆಣ್ಣು ಮಕ್ಕಳಿಗೆ ಎಷ್ಟು ಸುರಕ್ಷೆ ಇದೆ ಮೇಡಮ್? ಹೊರಗಡೆ ಹೇಗೆ ನಡೆದಾಡೋದು? ಅದೇ ನಾವು ಹೇಳುದು ಎಂತ, ಹೀಗೆಲ್ಲ ಆದರೆ ಎಂತ ಹೋಗುದು, ಹೇಗೆ ಹೋಗುದು ಗೊತ್ತಿಲ್ಲ. ಆರೋಪಿ ಯಾರು ಅಂತ ಈಗ ನಮ್ಗೆ ಗೊತ್ತಾಗಿದೆ. ಸೊ ಅವನಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಅಂತ ಹೇಳಿ? ಅವನಿಗೆ ಗಲ್ಲ ಶಿಕ್ಷೆ ಆಗಬೇಕು. ಅವನನ್ನು ಆ ಕತ್ತಿಯಲ್ಲಿ ಕರೆದು ಪೀಸ್ ಮಾಡಬೇಕಿತ್ತು. ಅಲ್ಲಿ ಕತ್ತಿ ಹಾಕಿದ್ದಾನಲ್ಲ, ಅದರಲ್ಲಿ. ಇಂಥ ಸಮಸ್ಯೆ ಯಾರಿಗೂ ಬರಲಿಕ್ಕೆ ಬಾರ್ದು. అయ్యో దేవుని నాకు సోపడే పోతే ఏం కనపడితే పోతుండే బుద్ధి బుర్ర పాతుంది పోతుంది నాకల్ల జెందే పాతుంది పోతుంది నాకల్ల అయ్యో దేవా ఆయన దీడొచ్చే మాత్రం పోలే పదాడుకున్నాడు ఏర్లంట పండి జరగదా అంట పగి ఉంటుంది ఏర్ల ఇంట్లో ఏర్ల పగి ఇచ్చేది ఆ బాలడి ఏరు పగి ఇచ్చేదా ಏರ್ಲ ಪಂಡಿತರತ್ತ ಪದಡು ಏತು ಜನ ಇಜ್ಜರು ನಿಕ್ಕು ಆ ಬಾಲೆಡ ಯಾರ್ದ ಮಗಲತ್ತ ಮಾತೆಲ್ಲ ಪಾತೆರೊಂದಿರ್ತಾರೆ ನಿಕ್ಕು ಎಲ್ಲ ಆ ಬಾಲೆಗೆ ಪಂಡಿಜರತ್ತ ಏಟ ನಿಕ್ಕು ಅಂಚ ಮನ್ಕು ಬಂಧುಗಳೇ, ನಮ್ಮ ಜೊತೆ ಲಾವಣ್ಯ ಅವರ ತಂದೆ ಇದ್ದಾರೆ. ಒಂದು ಮಗುವನ್ನು ದೊಡ್ಡದು ಮಾಡಬೇಕು ಅಂತ ಹೇಳಿದರೆ ಅದು ಸಣ್ಣ ವಿಚಾರ ಅಲ್ಲ. ಹಲವಾರು ಆಸೆಗಳನ್ನು ಇಟ್ಕೊಂಡು, ಹಲವಾರು ಕನಸುಗಳನ್ನು ಇಟ್ಕೊಂಡು ಹೆತ್ತವರು ಮಕ್ಕಳನ್ನು ಬೆಳೆಸ್ತಾರೆ. ಮನೆಯ ಹೊಸಲು ದಾಟಿ ಹೊರಗೆ ಹೋದಂತಹ ಮಗು ಹೆಣವಾಗಿ ಮನೆ ಸೇರುತ್ತೆ ಅಂದರೆ ನಾವು ಯಾವ ಕಾಲದಲ್ಲಿದ್ದೇವೆ, ಯಾವ ದೇಶದಲ್ಲಿದ್ದೇವೆ ಅನ್ನುವಂಥದ್ದೇ ಒಂದು ಪ್ರಶ್ನಾರ್ಥಕವಾಗಿರುವಂಥದ್ದು. ಹಾಗಿರುವಾಗ ತನ್ನ ಮಗಳ ಮೇಲೆ ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡು ಬೆಳೆಸಿದಂತಹ ಪುಣ್ಯಾತ್ಮರು ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ಖಂಡಿತವಾಗ್ಲೂ ಈಗ ಮಾತಾಡುವಂತಹ ಸಮಯ ಅಲ್ಲ, ಆದರೂ ಕೂಡ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ, ಮಗಳ ಮೇಲೆ ನಿಮಗೆ ಅವಳ ಮೇಲಿರುವಂತಹ ಪ್ರೀತಿ ಅಥವಾ ಅವಳನ್ನು ಹೇಗೆ ಬೆಳೆಸಿದ್ರಿ? ನಿನ್ನೆ ಬೆಳಿಗ್ಗೆ ಯಾವ ರೀತಿ ಮನೆ ಬಿಟ್ಟು ಹೋದ್ಲು? ಏನು ಸರ್? ಮನೆ ಬಿಟ್ಟು ಖುಷಿಯಾಗಿ ಹೋದಳು. ಅಂದರೆ ದೈನಂದಿನ ಕೆಲಸ ಅವಳದ್ದು ಯಾವ ರೀತಿಯಲ್ಲಿತ್ತು? ನಿನ್ನೆ ಹೇಗೆ ಹೋದ್ಲು? ಒಂದೇ ಲೆಕ್ಕ ಹೋಗುದು, ದಿನಾಲು ಒಂದೇ. ದಿನವಲ್ಲ ಬೇಲೆ ಬಂತದ ಪೂರ ಅಲ್ಲ ಬೇಲೆ ಆಯ್ತು ಪೋಪುಣ ಅಂಚ ದಿನಾಲ ಎಂಚ ಪೋಪಲ್ಲ ಅಂಚನೆ ಹೋತಲ್ಲ ಕೋಡೆ ಇಂಚ ಒಂಜಿ ಕತ್ತದ ಕೆರಿಯರಂದು ಪನ್ನಗಿರಿಗೆ ಎಂಚಾಂಡ ಎಂಕ್ಲಿಗೆ ಗೊತ್ತಿಲ್ಲ ಅಂದು ಬುಕ್ಕ ಗೊತ್ತಾಯಿನ ಬಂದ ಸೀರಿಯಸ್ ಬಂದದ್ದು ಎಂಕ್ಲು ಅಡೆ ಹೋದಿತ್ತು ಆಸ್ಪತ್ರೆಗೆ ಅವ್ರು ಇಂಚ ಅಲ್ಲಿ ಗೊತ್ತಾಯಿನ ಇಂಚ ಸಂಗತಿ. ಒಂದು ದಾಯಿಗನ್ ತೋಜುಂಡಿರ ದಾಯ ಆಪಣ್ಣ ನಂಚ ದಾಯ್ತೆ ಅಂದು ಗೊತ್ತೇಜಿ ಈತನ ಟೆಂಕ್ಲಿಗೆ ಅಲ್ಲ ಬಂತಿಜೆ ಗೊತ್ತೇಜಿ ಬುಕ್ಕ ಹುಡುಗಿಯಲ್ಲಿ ಇಂಚೆ ಬತ್ತಿ ಇಪ್ಪಲ್
ಅಂಚ ಕೊಡಂಚ ಆನಾಗನೆ ಗೊತ್ತಾಯನ ಪಟ ತೊನಾಗ ಎಂಚಿನ ಪನ್ಪರ್ ಇತ್ತೆ ಇನ್ಸಿಡೆಂಟ್ ಆಂಡ್ ದಾದ ಪನ್ಪರ್ ಇರು ಆಯ್ತು ಆಗ ಒಂಜ ಕಲ್ಲು ಸಿಗ್ತೆ ಆನೆ ಹಿರೋಡ್ ಹತ್ತಿ ಬೇತದಾಲ ಮನ್ಪುಲೆಕ್ಕರಂಪರಿ ಕಿರಂಡಲ ಎಂಕ್ಲೆ ಬರ್ಪು ಜಾಂಡಲ ಹಾಲ್ನ ಆತ್ಮಗ ಸಾಧಿಸಿ ತಿಕ್ಕೊಡತ್ತು ಐಕ ಪಡತ್ತು ಮತ್ತು కొంచెం ముఖ్యమంత్రి కొంచెం మనవి మేడం ಆಗ ಗಲ್ಲು ಶಿಕ್ಷೆ ಆಯ್ನ ಹೊತ್ತು ಬೇಗ ಅವಡು ಇಂಚಿನ ನನಲ ಆಗ್ಲೇನು ಪಿದಾಯಿ ಬುಂಡ ಆಗ್ಲಿ ಮಲ್ಪ ನಂಚಾನೆ ಬುಕ್ಕ ದಯದಿ ನಿಂಗ್ಲಡ ವಿನಂತಿ ಆಗ ತಕ್ಕ ಶಾಸ್ತಿ ಅವಡ ಆಯ್ಕೆ ಎಂಕ್ಲೆ ಒಂಜಿ ರೀತಿದ ನೆಮ್ಮದಿ ದಿಕ್ಕೊಡದಂಡ ಆಗ ಶಿಕ್ಷೆ ಅವಡು ಇಂಚಿನ ಒಂಜಿ ಪೊಣ್ಣನ ಕಲೆವಣ್ಣ ಎಂಕ್ಲ ಕುಟುಂಬಸ್ಥರು ಮಸ್ತ್ ದುಃಖಿಸ್ತಾರೆ ಅದುಲ್ಲ ಮಾತಾಡಿ ದಯಮಲ್ತದ ಆಗ ಶಿಕ್ಷೆ ಅವಡು ಎಂಕ್ಲ ಕೈ ಮುಗಿದು ವಿನಂತಿ
ನನ್ನದು ಒಂದು ಇನ್ನೊಂದು ಮನವಿ, ನಮ್ಮ ನ್ಯಾಯಾಧೀಶರುಗಳಿಗೆ ಕೂಡ ವಕೀಲರಿಗೆ ಕೂಡ ನಾನು ಕೇಳ್ತೀನಿ, ಇಂಥ ಪಾಪಿಗಳಿಗೆ ಯಾರು ನ್ಯಾಯದಾನವನ್ನು ಕೊಡಬೇಡಿ. ಅಂಥ ನ್ಯಾಯದಿಂದ ಬಂದ ದುಡ್ಡು ಯಾವ ವಕೀಲರಿಗೂ ಬೇಡ. ಇಡೀ ಸಮಾಜ ಒಮ್ಮೆ ಈ ರೀತಿ, ನಾನು ಯಾವತ್ತೂ ಹೆಣ್ಣು ಮಕ್ಕಳ ವಿಷಯದಲ್ಲಿ ಇಂಥ ನಿರಪರಾಧಿ ಹೆಣ್ಣು ಮಕ್ಕಳಿಗೆ ಇಂಥ ತೊಂದರೆಗಳಾದಾಗ, ಕೊಲೆಯಾದಾಗ ನಾನು ಹೇಳೋದಿಷ್ಟೇ, ಇಂಥವರಿಗೆ ವಕೀಲರು ವಾದ ಮಾಡಬೇಡಿ ಕೋರ್ಟಲ್ಲಿ, ಸಮಾಜ ಇಡೀ ಅವನನ್ನು ಖಂಡಿಸಬೇಕು ಅಂತ ನನ್ನ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಕೊಡ್ತಾ ಇದ್ದೀನಿ. ಯುವ ಜನತೆಗೆ, ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ನಮ್ಮ ಮನವಿ, ಹೆಣ್ಣು ಅಂತೇಳಿದರೆ ಅವಳು ದೇವತೆ, ತಾಯಿ. ಹೆಣ್ಣು ಮಕ್ಕಳನ್ನು ಗೌರವಿಸಿ. ಎಲ್ಲರೂ ಬರುವುದು ತನ್ನ ತಾಯಿಯ ಹೊಟ್ಟೆಯಿಂದಲೇ. ಅಂಥ ಜನ್ಮ ಕೊಟ್ಟಂಥ ತಾಯಿಗೆ ಗೌರವ ಕೊಡುವ ಮುಖಾಂತರ ಆ ಹೆಣ್ಣು ಸಮುದಾಯಕ್ಕೆ ಎಲ್ಲರೂ ಕೂಡ ಗೌರವ ಕೊಡಿ ಈ ಸಮಾಜ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ಈ ಒಂದು ಕೃತ್ಯದಿಂದಾಗಿ, ದುರ್ಘಟನೆಯಿಂದಾಗಿ ಎಲ್ಲ ಮನೆಯಲ್ಲಿನ ಹೆಣ್ಣು ಮಕ್ಕಳು ತಾಯಂದಿರು ಭಯ ಬೀಳುವಂತಾಗೆ ಆಗಿದೆ. ಸೊ ಹೇಗೆ ಇನ್ನು ಹೆಣ್ಣು ಮಕ್ಕಳು ಮನೆಯ ಹೊಸಲು ದಾಟಿ ಹೊರಗಡೆ ಹೋಗುವುದು ಹೇಗೆ, ದುಡಿಯುವುದು ಹೇಗೆ, ಕಲಿಯುವುದು ಹೇಗೆ, ಈ ಬಗ್ಗೆ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ನಿಜ. ಆದರೆ ಇನ್ನೂ ಉಳಿದಂಥ ಹೆಣ್ಣು ಮಕ್ಕಳಿಗೆ ಏನು ಸುರಕ್ಷತೆ ಮೇಡಮ್? ಅದೇ ನಾನು ಹೇಳಿದ್ನಲ್ಲ, ಇದು ಇಂಥ ಕೇಸುಗಳು ಒಂದು ಮಾದರಿಯಾಗಿ ಸರ್ಕಾರ, ಕೋರ್ಟು ಕಾನೂನಿನ ರೂಪದಲ್ಲಿ ಇವರಿಗೆ ಶಿಕ್ಷೆ ಕೊಟ್ಟಾಗ ಖಂಡಿತ ಇನ್ನು ಹೆದರ್ತಾರೆ, ಇಂತಹ ಕೃತ್ಯ ಮಾಡಲಿಕ್ಕೆ ಹೆದರ್ತಾರೆ ಮುಂದಿನದಲ್ಲಿ. ಕೆಲವರಿಗೆ ಆಗ್ತದೆ, ನಾವು ಹೋಗ್ತೇವೆ 4 ವರ್ಷ ಜೈಲಲ್ಲಿದ್ದು ಬರ್ತೇವೆ ಎನ್ನುವಂಥ ಒಂದು ಇದಿರ್ತದೆ ಮನಸ್ಸಿನಲ್ಲಿ. ಅದಕ್ಕೆ ಸಮಾಜ, ಸರ್ಕಾರ, ಕೋರ್ಟ್ ಅವಕಾಶ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಕಳಕಳಿಯ ವಿನಂತಿ ಹಾಗೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಿಂದೂ ಜಾಗರಣಾ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂತಹ ನರಸಿಂಹಮಾಣಿಯವರು ನಮ್ಮ ಜೊತೆ ಇದ್ದಾರೆ. ಸೊ ಆ BC ರೋಡಿನಲ್ಲಿ ನಿನ್ನೆ ಏನು ಆ ಒಂದು ಕೃತ್ಯ ನಡೆಯಿತು, ಆ ಸಮಯದಲ್ಲಿ ಅಲ್ಲಿ ಅವರು ಸ್ವಲ್ಪ ಅರ್ಧ ಗಂಟೆ ಮುಂಚೆ ಇರಲಿಲ್ಲ, ಅರ್ಧ ಗಂಟೆ ನಂತರ ಅಲ್ಲಿ ಅವರು ಹೋಗಿದ್ದರು. ಕೆಲವೊಂದು ವಿಚಾರಗಳು ಅವರು ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿರುವಂಥದ್ದು. ಸೊ ಅವರಲ್ಲಿ ಮಾತಾಡಿಸ್ಕೊಂಡು ಬರೋಣ. ಸರ್ ನಮಸ್ತೆ. ನಿನ್ನೆ ಆ ಒಂದು 6 ಗಂಟೆ ಸುಮಾರಿಗೆ, 5:45 6 ಗಂಟೆಗೆ ಸುಮಾರಿಗೆ ಅಲ್ಲಿ ಏನು ನಡೆಯಿತು, ನಿಮ್ಮ ಮಾಹಿತಿ ಪ್ರಕಾರ ಏನೆಲ್ಲ ಆಯಿತು ಸರ್? ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 5:45 6 ಗಂಟೆ ಹೊತ್ತಿಗೆ ಕಲ್ಲಡ್ಕದ ಒಂದು ಖಾಸಗಿ ಇದರಲ್ಲಿ ಕೆಲಸ ಮುಗಿಸಿ ಕಕ್ಕೆಪದವು ತನ್ನ ಮನೆಗೆ ಬರುವಂಥ ಸಂದರ್ಭ, KSRTC ಬಸ್ ಸ್ಟ್ಯಾಂಡ್ BC ರೋಡಿನಲ್ಲಿ ಆ ಕಕ್ಕೆಪದವು ಬರುವ ಬಸ್ಸಿನಲ್ಲಿ ಈ ಹುಡುಗಿ ಕೂತಿದ್ದ ಸಂದರ್ಭದಲ್ಲಿ ಅವರ ಹತ್ತಿರ ಹೋಗಿ ಒಬ್ಬ ಹುಡುಗ ಕೂಡ ಕೂತಿದ್ದಾಗ ನಮಗೆ ಬಂದ ಮಾಹಿತಿಯ ಪ್ರಕಾರ ಆ ಹುಡುಗಿ ಯಾರಿಗೋ ಒಂದು ಫೋನ್ ಮಾಡಿ ತಿಳಿಸಿದಾಳಂತೆ, ಹೀಗೆ ನನ್ನ ಹತ್ತಿರ ಒಬ್ಬ ಹುಡುಗ ಬಂದು ಕೂತುಕೊಂಡಿದ್ದಾನೆ ಅಂತ ಹೇಳೋ ಸಂದರ್ಭದಲ್ಲಿ ಆ ನಂತರ ಇವ್ರದ್ದು ಫೋನ್ ಕಟ್ಟಾಯಿತು, ಫೋನ್ ಸಂಪರ್ಕ ಸಿಗಲಿಲ್ಲ. ಈ ಹುಡುಗಿ ಬಸ್ಸಲ್ಲಿ ಕೂಡ ಯಾರು ಇರಲಿಲ್ಲ, ಒಂದು 2-3 ಜನ ಇದ್ರಂತೆ, ಯಾರು ಹೆಂಗಸರು, ಮಹಿಳೆಯರು. ಈ ಹುಡುಗಿ ಹೆದರಿಕೆಯಿಂದ ಬಸ್ಸಲ್ಲಿ ಕೆಳಗೆ ಇಳಿದು ಸ್ವಲ್ಪ ಮುಂದೆ ಓಡಿದಾಗ ಅಲ್ಲೇ ಇವ ಅಟ್ಯಾಕ್, ಒಂದು ಸುರುವಿನ ಅಟ್ಯಾಕನ್ನು ಮಾಡಿದ್ದಾನೆ ತಲ್ವರಲ್ಲಿ. ನಂತರ ಅಲ್ಲಿ ಬಿದ್ದು ಈ ಹುಡುಗಿ ಏನಂತ ಕೇಳಿದ್ರೆ ಸುರುವಿನ ಬೆನ್ನಿಗೆ ಬಿದ್ದಂತಹ ಒಂದು ದೊಡ್ಡ ಹೊಡೆತದಿಂದ ಮುಂದೆ ಹೋಗಿ ಕೌಚಿಯಾಗಿ ಬಿದ್ದಿದ್ದಾಳೆ. ಬಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಹೊಡೆತ, ಯಾಕಂದರೆ ಆ ಲಾಂಗ್ ತಲ್ವಾರನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ ಯಾವ ರೀತಿಯ ತಲ್ವಾರು ಅಂತೇಳಿ. ಅದು ಒಂದೇ ಏಟಿಗೆ ಆ ಹುಡುಗಿಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಿದೆ. ನಂತರ ಇವ ಸಾರ್ವಜನಿಕವಾಗಿ ಬಸ್ ಸ್ಟ್ಯಾಂಡಿನ ಹಿಂಬದಿಯಲ್ಲಿ ಓಡಿಕೊಂಡು ಹೋಗಿ ಪರಾರಿಯಾಗಿದ್ದಾನೆ. ಇವತ್ತೀಗ ಪೊಲೀಸರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆರೋಪಿ ಸಿಕ್ಕಿದ್ದಾನೆ ಅಂತೇಳಿ. ಆದರೆ ನಾನು ಹೇಳುವಂಥದ್ದು, ಒಂದು ಈ ಘಟನೆಯ ಬಗ್ಗೆ ಸರಿ ನಾವು ಹೇಳಿಕೆಯನ್ನು ಕೊಡ್ಬೋದು, ಮೀಡಿಯಾದಲ್ಲಿ ಬರ್ಬೋದು, ಎಲ್ಲವೂ ಬರ್ಬೋದು, ಹೌದು. ಆದರೆ ನಾನು ಹೇಳುವಂಥದ್ದು, ಈ ರೀತಿಯ ಘಟನೆ ಆಗಲಿಕ್ಕೆ ಒಂದು ಯಾವ ಕಾರಣ ಅಂತೇಳಿ. ಯಾಕೆಂದರೆ ನೋಡಿ, ಮನೆಯವರು ತುಂಬ ತನ್ನ ಮಗಳ ಮೇಲೆ ತುಂಬ ಗೌರವ ಮತ್ತು ಅಭಿಮಾನವನ್ನು ಇಟ್ಟು ಕೆಲಸಕ್ಕೆ, ಶಾಲಾ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಹೋದಂಥ ಹುಡುಗಿ ರೋಡ್ ಬದಿಯಲ್ಲಿ ಹೆಣವಾಗಿ ಬೀಳ್ತಾಳೆ ಅಂತ ಹೇಳಿದರೆ ಮನೆಯವರು ಏನು ಮಾಡಬೇಕು? ಇನ್ನು ಮನೆಯಿಂದ ಹೊರಗೆ ಕಳಿಸುವಂಥ ಪರಿಸ್ಥಿತಿ ಇದೆಯಾ? ಜಿಲ್ಲೆಯಲ್ಲಿ ಇದು ಶುರುವಲ್ಲ. ಸುಮಾರು 30 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಸೌಮ್ಯ ಭಟ್ ಎನ್ನುವಂಥ ಹುಡುಗಿಯನ್ನು ರಾಜಾರೋಷವಾಗಿ ಸುಮಾರು 40ಕ್ಕಿಂತಲೂ ಜಾಸ್ತಿ ಚೂರಿಯಲ್ಲಿ ಚುಚ್ಚಿ ರಾಜಾರೋಷವಾಗಿ ಸಾರ್ವಜನಿಕ ಜಾಗದಲ್ಲಿ ಕೊಲೆ ಮಾಡಿದ್ದಾರೆ. ಆರೋಪಿ ಎಲ್ಲಿದ್ದಾನೆ ಅಂತ ಈ ತನಕ ಗೊತ್ತಿಲ್ಲ, ಪರಾರಿಯಾಗಿದ್ದಾನೆ. ನಾನು ಯಾರು ಅಂತ ಹೇಳೋದಿಲ್ಲ. ಆನಂತರ ಬೇರೆ ನಡೆಯಿತು. ಮೊನ್ನೆ ಪುರುಷರ ಕಟ್ಟೆಯ ಪರಿಸ್ಥಿತಿ ನೋಡಿ ಏನೇ ಆಗ್ಬೋದು. ಒಬ್ಬ ಸಾರ್ವಜನಿಕವಾಗಿ 6 ಗಂಟೆಗೆ ಬಂದಿದ್ದಾನೆ, ಅವರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ತಾರೆ, ಬ್ರೆಡ್ ಕಟ್ ಮಾಡಲಿಕ್ಕೆ. ನೋಡಿ ಬೆಳಿಗ್ಗೆ ಎಂಥದ್ದು ಇವರು ಬ್ರೆಡ್ ಕಟ್ ಮಾಡೋದು? ಹುಡುಗಿ ಹತ್ತಿರ ಹೋಗ್ತಾನೆ ಚೂರು ಇಟ್ಕೊಂಡು. ಏನೋ ಪುಣ್ಯದಲ್ಲಿ ಆ ಹುಡುಗಿ ಬಚಾವಾದಳು. ಅದನ್ನು ಇವರು ಅಲ್ಲಿಯ ಶಾಸಕರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಸುದ್ದಿ ಇಲ್ಲ. ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಹುಡುಗನನ್ನು ಕೊಲೆ ಮಾಡಿ ಇದಕ್ಕೆ ಬಿಸಾಕಿದ್ದಾರೆ. ಅಲ್ಲಿಗೆ 3-4 ತಿಂಗಳ, ನಿಮ್ಗೆ ಗೊತ್ತಿದೆ, ನಿಮ್ಮ ಮೀಡಿಯಾದಲ್ಲಿ ಇದು ಮಾಡಿ. ನಂತರ ಇನ್ನೊಂದು ಹೇಳ್ತೇನೆ ನಾನು, STP ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ಅವರಿಗೆ ನಾಚಿಕೆ ಆಗಬೇಕು. ಮೊನ್ನೆ ಇಲ್ಲಿ ಮಂಚಿಯಲ್ಲಿ ಒಂದು ಹುಡುಗಿಯನ್ನು ಕೊಲೆ ಯತ್ನ ಮಾಡಿದ್ರು. ಈಗಲೂ ಕೂಡ ಹುಡುಗಿಯ 4-5 ಬೆರಳು ಕಟ್ಟಾಗಿದೆ, ಹುಡುಗಿಗೆ ಬಾಲ್ವೇ ಇಲ್ಲ. ಎಲ್ಲೋಗಿದ್ದಾರೆ ಇವರು ಮಾತಾಡಲಿಕ್ಕೆ? ನಾನು ಹೇಳುವಂಥದ್ದು, ಮಾತಾಡಬೇಕು ಒಂದೇ ರೀತಿಯಲ್ಲಿ ಮಾತಾಡಬೇಕು. ಇದಕ್ಕೆ ಸಾವಿನಲ್ಲಿ ರಾಜಕೀಯವನ್ನು ಮಾತಾಡಬಾರ್ದು, ಸಾವಿನಲ್ಲಿ ಜಾತಿಯನ್ನು ನೋಡಬಾರ್ದು. ಒಂದೇ ತೂಕ, ಎಲ್ಲವನ್ನು ಒಂದೇ ರೀತಿಯಾಗಿ ನೋಡಬೇಕು. ಎಲ್ರಿಗೂ ನ್ಯಾಯ ಸಿಗಬೇಕು.
ಇಲ್ಲಿಯೊಂದು ಅಲ್ಲಿಯೊಂದಲ್ಲ. ಈ ಹುಡುಗಿ ನಮ್ಮ ಮನೆಯ ಮಗಳಾಗಿ, ಹಿಂದೂ ಸಮಾಜದ ಒಂದು ಹುಡುಗಿಯಾಗಿ ಎಲ್ಲ ಹುಡುಗಿಯರನ್ನು ನೋಡಿ, ಹಿಂದೂ ಜಾಗರಣ ವೇದಿಕೆ ನಾನು ಹೇಳ್ತೇನೆ, ಎಲ್ಲ ಸಮಯದಲ್ಲಿಯೂ ನಾವು ಎಲ್ಲ ಅನಾಚಾರಗಳನ್ನು, ಅತ್ಯಾಚಾರವನ್ನು, ಕೊಲೆ ನಾವು ಖಂಡಿಸ್ತೇವೆ. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಸುಮಾರು 30 ವರ್ಷದ ಹಿಂದೆ ಸೈನೈಡ್ ಮೋಣ ಎನ್ನುವಂಥ ಒಬ್ಬ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿ ಎಷ್ಟೋ ಹುಡುಗಿಯರನ್ನು ಕೊಲೆ ಮಾಡಿದ್ದಾನೆ. 3 ದಿವಸ ನಾವು ಬಂಟ್ವಾಳದ ಗ್ರಾಮಾಂತರ ಠಾಣೆಯಲ್ಲಿ ಆಗಿನ ಗೌರವಾಧ್ಯಕ್ಷರಾಗಿರುವಂಥ ವಜ್ರದೈ ಸ್ವಾಮಿಗಳ ಮುಖಾಂತರ ನಾವು 3 ದಿವಸ ಪ್ರತಿಭಟನೆಯನ್ನು ಮಾಡಿ ಅವನ ಬಂಧನವಾಗಿ ಈಗ ಅವನಿಗೆ ಜೀವಾವಧಿ ಶಿಕ್ಷೆ ಆಗುವಾಗ ನಾವು ಮಾಡಿದ್ದೇವೆ. ಅದಕ್ಕೆ ನಾವು ಹೇಳುವಂಥದ್ದು ಎಲ್ಲವನ್ನು ಒಂದೇ ರೀತಿ ನೋಡಬೇಕು ಎನ್ನುವಂಥ ಒಂದು ಮತ್ತೊಂದು, ನೀವು ಈಗ ವರದಿಯನ್ನು ಮಾಡಿರ್ಬೋದು, BC ರೋಡಿನ ಬಸ್ ಸ್ಟ್ಯಾಂಡಿನ ನಮಗೆ ಯಾಕೆ ಆಗಿನ ಉಸ್ತುವಾರಿ ಸಚಿವರು ಆ ಮೂಲೆಯಲ್ಲಿ ತಗೊಂಡೋಗಿ ಆ ಬಸ್ ಸ್ಟ್ಯಾಂಡನ್ನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಒಂದು ಬೂತ್ ಬಂಗ್ಲೆ ಆಗಿದೆ ಅದು. ನಿಜವಾಗಿ ಬಸ್ ಸ್ಟ್ಯಾಂಡ್ ಈಗಿನ ಯಾವುದು ಮಿನಿ ವಿಧಾನಸೌಧ ಹತ್ರ ಬರಬೇಕಿತ್ತು, ಇದು ಅಲ್ಲಿ ಹೋಗಬೇಕಿತ್ತು, ಇದು ಅಲ್ಲಿ ಮೂಲೆಯಲ್ಲಿ ಹಾಕಿದ್ದಾರೆ. ಒಂದು ಹೇಳ್ತಾನೆ, ಅದಕ್ಕೆ 30 ವರ್ಷಕ್ಕೆ ಒಬ್ಬ ಲೀಸಿಗೆ ಕೊಟ್ಟಿದ್ದಾರೆ. ಅವನ ಮೇಲೆ ಕಂಪ್ಲೇಂಟ್, ಅವನ ಮೇಲೆ FIR ಮಾಡಬೇಕು. ಅವ ಎಲ್ಲಿದ್ದಾನೆ, ಸತ್ತಿದ್ದಾನ? 30 ವರ್ಷಕ್ಕೆ ತಗೊಂಡಿದ್ದಾನಲ್ಲ. ಅಲ್ಲಿ CC ಕ್ಯಾಮರಾ ಇಲ್ಲ, ಲೈಟ್ ಇಲ್ಲ, ಹೇಳುವವರು ಕೇಳುವವರಿಲ್ಲ. ಅಲ್ಲಿ ಮತ್ತೆ ಎಷ್ಟೋ ಜನ ಹೋಗಿ ಆ ಸೈಡಲ್ಲಿ ಪುಂಡು ಬೋಕರಿಗಳು ಕೂತ್ಕೊಳ್ತಾರೆ, ಗಾಂಜಾ ಎಳಿತಾರೆ, ಕೇಳುವ ಪರಿಸ್ಥಿತಿ ಇಲ್ಲ. ನೀವು ನೋಡಿರ್ಬೋದು ಆ ಬಸ್ ಸ್ಟ್ಯಾಂಡ್ನ ಚಿತ್ರಣ. ಎಲ್ಲಿ ಹೋಗಿದೆ ಇಲಾಖೆ? ಪುರಸಭೆ ಸತ್ತಿದ? ಪುರಸಭೆ ಎಲ್ಲಿ ಹೋಗಿದೆ? ನಾವೇನಾದರೂ ಪರ್ಮಿಷನ್ ಕೇಳುವಾಗ ಪುರಸಭೆ ಭಾರಿ ದೊಡ್ಡ ಮಾತಾಡ್ತಾರೆ. ಪುರಸಭೆಯವರಿಗೆ ಅಧಿಕಾರ ಇದೆ, ಅದನ್ನು ಲೀಸಿಗೆ ತಗೊಂಡು ಹೋಗಿದ್ದಾನೆ. KSRTC ನಿಗಮ ಇದೆ, ರಾಜ್ಯ ಸರ್ಕಾರ ಇದೆ. ಈಗಿನ ಗೃಹ ಸಚಿವರ ವ್ಯವಸ್ಥೆಯಲ್ಲಿ ಅಂತ ಕೇಳಿದ್ರೆ RSS ಮಾತ್ರಗೆ ಮಾತ್ರ ಮಾತಾಡೋದು ಬಿಟ್ಟರೆ ರಾಜ್ಯದ ಎಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಪೊಲೀಸ್ ಇಲಾಖೆ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ. ಇದನ್ನು ಮಾಡೋದನ್ನು ಬಿಟ್ಟು ಸರಿಯಾದ ರೀತಿಯನ್ನು ಮಾಡಲಿ. ನಾನು ಹೇಳುವಂಥದ್ದು ಈ ಸಂದರ್ಭದಲ್ಲಿ, ಇವನನ್ನು ಬಂಧನ ಮಾಡಿಕೊಂಡು ಅವನನ್ನು ಆರೈಕೆ ಮಾಡಿ ನಾಳೆಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಅದನ್ನು ಬಿಡಿ. ಅವನಿಗೆ ಗಲ್ಲು ಶಿಕ್ಷೆ ಆಗುವಾಗ ಇನ್ನೊಂದು 10-15 ವರ್ಷ ಹೋಗ್ಬೋದು. ಅದಕ್ಕೆ ಅವನ ಬೇರೆ ಬೇರೆ ಮಾನದಂಡಗಳಿದೆ, ರಾಷ್ಟ್ರಪತಿಯ ತನಕ ಹೋಗ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಅವನಿಗೆ ಜೀವಾವಧಿ ಕಡಿತವೂ ಆಗ್ಬೋದು. ನಾನು ಹೇಳುವಂಥದ್ದು, ಇಂಥ ಅತ್ಯಾಚಾರಗಳಿಗೆ, ಇಂಥ ಕೊಲೆಗಡುಕರಿಗೆ ತಕ್ಷಣ ಸಾರ್ವಜನಿಕ ಎದುರಲ್ಲಿ ಎನ್ಕೌಂಟರ್ನ ಮಾಡಿ ಬಿಸಾಕಿ. ನಾವು ಸ್ವಾಗತ ಮಾಡ್ತೇವೆ. ನಮ್ಮನ್ನು ಬೇಕಾದ ಇದು ಮಾಡಿ, ಇಲ್ಲಾಂದರೆ ಸಾರ್ವಜನಿಕರ ಕೈಗೆ ಕೊಟ್ಟು ಬಿಡಿ, ನಾವು ಅವರಿಗೆ ಬುದ್ಧಿ ಕಲಿಸ್ತೇವೆ. ಯಾಕೆಂದರೆ ಸಾರ್ವಜನಿಕವಾಗಿ ಇಂಥ ಕೆಲಸ ಆಗಬಾರ್ದು. ಇದು ಸಾರ್ವಜನಿಕ ಬುದ್ಧಿ ಆಗಬೇಕು. BC ರೋಡಿನ ಕೊಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗಳ, ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಆಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ವರ್ತನೆ ಮಾಡಬೇಕು. ಒಬ್ಬೊಬ್ಬ ಬಂದು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ, ರಾಜ್ಯಕ್ಕೆ ಓಲೈಕೆ ಮಾಡ್ತಾರೆ. ನಾವು ಅದನ್ನು ಮಾಡೋದಿಲ್ಲ. ನಮಗೆ ನಮ್ಮ ಮನೆ ಮಗಳ ಒಂದು ಸಾವಾಗಿದೆ, ನಮಗೆ ಅದು ಮುಖ್ಯ. ನಾವು ಆ ಮನೆಗೆ ನಾವು ಸಹೋದರರಾಗಿ ನಾವು ನಿಲ್ತೇವೆ ಎಲ್ಲ ಸಂದರ್ಭದಲ್ಲಿ. ಆದರೆ ಇದಕ್ಕೆ ಸರಿಯಾದಂಥ ನ್ಯಾಯವನ್ನು ಒದಗಿಸಬೇಕು. ಕಾಟಾಚಾರಕ್ಕೆ ಅವನನ್ನು ಶಿಕ್ಷೆಗೊಳಪಡಿಸುವಂಥದ್ದು ಬೇಡ. ಅವನನ್ನು ಏನಾದರೂ ಸಮಾಜಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಅವನನ್ನು ತೋರಿಸಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಸರ್, ನಮ್ಮ ಈಗ ಕರಾವಳಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮರ್ಡರ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಇರಾದ ಪಡ್ಪುವಿನಲ್ಲಿ ಕೂಡ ಒಂದು ಮರ್ಡರ್ ಆಯಿತು. ಅದೃಷ್ಟವಶಾತ್ ಹುಡುಕಿ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇವತ್ತು ನಿನ್ನೆ ಹಾಡು ಹಗಲೇ ಒಂದು ಲಾವಣ್ಯ ಅನ್ನುವಂಥ ಹುಡುಗಿಯ ಮರ್ಡರ್ ಆಗಿರುವಂಥದ್ದು. ಸೊ ಈ ಬಗ್ಗೆ ಈಗ ಜನ ಹೆದರ್ಕೊಳ್ತಾ ಇದ್ದಾರೆ, ಹೆಂಗಸರು ಹೊರಗಡೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಕಾನೂನು ವ್ಯವಸ್ಥೆ ಗಟ್ಟಿಯಾಗಬೇಕು, ಅದರ ಜೊತೆಗೆ ಕಠಿಣವಾದ ಶಿಕ್ಷೆ ಸಿಗಬೇಕು ಅನ್ನುವಂಥದ್ದು ಜನರ ಈಗ ಏನು ಕೋರಿಕೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆ ಲಾವಣ್ಯ ಎಂಬ ಸಹೋದರನ ಇವತ್ತು ಬೇಕಾರವೇ ಕೊಲೆಗೆ ಇದ್ದು ಹತ್ಯೆ ಮಾಡಿದ್ದು ನಮಗೊಂದು ಅತ್ಯಂತ ನೋವು ಮತ್ತು ಬೇಸರ ಮತ್ತು ಕೃತ್ಯವನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅಲ್ಲದೆ ಆ ಒಂದು ಆರೋಪಿ ಯಾರಿದ್ದಾರ ಅವರಿಗೆ ಕಠಿಣವಾದ ಶಿಕ್ಷೆ ಒಳಪಡಬೇಕು ಮತ್ತು ಅವನಿಗೆ ಬೇರೆಯವರಿಗೆ ಕೂಡ ಅದೊಂದು ಇನ್ನು ಮುಂದೆ ಈ ರೀತಿಯ ಕೃತ್ಯ ನಡೆಸಲಿಕ್ಕೆ ಒಂದು ಭಯವು, ಅಂತಹ ಸಮಾಜಗತ ಶಕ್ತಿಗಳಲ್ಲಿ ಭಯ ಕೂಡ ಇರುವಂಥ ವಾತಾವರಣ ನಿರ್ಮಾಣ ಮಾಡಬೇಕಂತ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೂ ನಾವಿವತ್ತು ಸೂಚಿಸ್ತೇವೆ. ಪೊಲೀಸ್ ಇಲಾಖೆಯವರು ಕಠಿಣವಾದ ಕ್ರಮ ತೆಗೆದುಕೊಳ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ನೆಕ್ಸ್ಟ್ ಸರ್, ಈಗ ಯಾವ ರೀತಿಯ ರಕ್ಷಣೆ ಹೆಣ್ಣು ಮಕ್ಕಳಿಗೆ? ನೋಡಿ, ಈಗಾಗಲೇ ಕಳೆದ 1.5-2 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಇರಲಿ, SP ಅವರಿರಲಿ, ಪ್ರಾಮಾಣಿಕ ಕೆಲಸದಿಂದ ಭಾಳಷ್ಟು ಇವತ್ತು ಯಾವುದೇ ಒಂದು ಗೊಂದಲ ಅಥವಾ ಯಾವುದೇ ಒಂದು ಅಹಿತಕ ಘಟನೆ ರೀತಿಯಲ್ಲಿ ಇವತ್ತು ನೋಡಿಕೊಂಡು ಬಂದಿದ್ದಾರೆ. ಆದರೆ ಕೆಲವೊಂದು ಸಮಾಜದ ಶಕ್ತಿಗಳು ಅಲ್ಲಿಂದಲ್ಲಿ ಕೆಲವರು ಈ ರೀತಿ ಮಾಡ್ತಿರೋದು ಕೂಡ ಖಂಡನೀಯ. ಇಂಥವರನ್ನು ತಡೆಗಟ್ಟಲು ಯಾವ ಕ್ರಮ ಕೈಗೊಳ್ಳಬೇಕಂತ ನಾವು ಚರ್ಚೆ ಸೂಚಿಸಿದ್ದೇವೆ. ನನಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಂಡು ಈ ರೀತಿ ಕತ್ತೆ ಎದುರಿಸುವವರಿಗೊಂದು ಭಯ ಹುಟ್ಟಿಸು, ಅಂದು ಹೆದರಿಕೆ ಬರುವಂಥ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಸೂಚಿಸ್ತೇನೆ.
बंदे